ಸುಮಾರು 170 ಆಟೋ ನಿಲ್ದಾಣಗಳ ಮಾಡಿಕೊಳ್ಳುವ ಬೇಡಿಕೆ ಇದ್ದಾಗ ಬರೀ 14 ಆಟೋ ನಿಲ್ದಾಣಗಳ ಕ್ಯಾಂಪಸ್ನಿಂದ ತೊಡಗಿರಿ ಮಾತ್ರ ಆಕರ್ಷಣೆಗಳಾಗವ. ಈಗ ಸಿದ್ದಾಮಠ ಆಟೋ ನಿಲ್ದಾಣವನ್ನು ಮಾಡಬೇಕಂತ ಹೇಳಿದಾಗ ನಮ್ಮ ಅಂತಿಮ ಬಂಧುಗಳು ಸ್ವಂತ ಖರ್ಚಿನಲ್ಲಿ ಆಟೋ ನಿಲ್ದಾಣ ಮಾಡಿಕೊಂಡು ಇವತ್ತು ನಾವೆಲ್ಲ ಕೇಳಿ ವಿಚಾರ ಕೇಳಿ ಅಂತಿಮ ಏನಂದ್ರೆ ಸಿದ್ದಾಮಠ ಆಟೋ ನಿಲ್ದಾಣ ಸ್ವಂತ ಎಷ್ಟು ಖರ್ಚಾಗಿ ಆಟೋ ನಿಲ್ದಾಣ ಮಾಡ್ಬೇಕು ಯಾಕಂದ್ರೆ ಯಾವ MLA ಯಾವ ಕಾರ್ಪೊರೇಟ್ ಹೇಳಿ ಅವ್ರ ಸ್ವಂತ ಖರ್ಚಲ್ಲಿ ಸಿದ್ದಾಮಠ ಸ್ಟ್ಯಾಂಡ್ ಅದೆಷ್ಟು ಖರ್ಚಾಗಿ ಸ್ವಂತ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅವರು ಇನ್ನೂ ಸಮಾಜ ಸೇವಾ ನಮ್ಮ ಆಟೋ ಅವರು ಅನುದಾನ ಟೈಮ್ನಾಗ ಸಿದ್ದಾಮಠ 5,000 ಎಲ್ಲ ಕೊಟ್ಟಾನ. ಆ ದುಡಿಮೆ ಒಳಗೆ ಒಂದು 10-20% ಆಟೋ ಚಾಲಕ ಸೇವೆಗಾಗಿ ಇಟ್ಕೊಂಡಿದ್ದಾರೆ. ಈಗ ಆಟೋ ನಿಲ್ದಾಣ ಮತ್ತೆ ಅವರು ಆಟೋ ನಿಲ್ದಾಣವನ್ನು ಮಾಡಬೇಕು ಭರವಸೆ ಕೊಡ್ತಾರೆ. ಅದಕ್ಕಾಗಿ ಹೇಳಬೇಕಂದ್ರೆ ನಾವು ಯಾರಿಂದ ನಂಬಬೇಕಂದ್ರೆ ನಮ್ಮದಾಗಿ ಆಟೋ ಚಾಲಕ ನಾವು ಓಟಾಗಿದ್ದೇವೆ. ನಮ್ಗೆ ಯಾರು ಹೇಳೋದಿಲ್ಲ ಯೂಸ್ ಆಗ್ತದೆ. ನಮ್ಮ ಯೂಸ್ ಮಾಡ್ಬೋದ್ರೆ ಅವ್ರು ಯಾರು MLA ಕಾರ್ಮಿಕ ಹೊಡಿಲ್ಲ. ಏನಪ್ಪ ಅಂದ್ರೆ ನಾವು ದುಡಿಮೆ ಅವರ ಆಶೀರ್ವಾದದಿಂದ ನಾವು ಓದ್ತೇವೆ ಹೇಳೋ ಅಭಿಪ್ರಾಯ ಅಂತ ಉಪಯೋಗ ಕೆಲವು ಜನ ಮಾತ್ರ ಎಲ್ಲರಿಗಿಲ್ಲ. ಅದಕ್ಕಂದ್ರೆ ಇವತ್ತು ನಾವು ರೋಡೇ ಗೊತ್ತಾದ್ರೆ ಇವತ್ತು ಯಾವತ್ತೂ ಸ್ಟ್ಯಾಂಡ್ ಅಂತ ಗೊತ್ತಿಲ್ಲ. ಹಂಗ ಜನ ತರ್ಪಣೆ ಆದಾಗ ಇದು ರೋಡ್ ಆಗೈತಿ, ಇದು ಯಾವುದು ನಮ್ಮ ನೆಲೆ ಅಲ್ಲ ಸ್ವಚ್ಛನೆಗೆ ಅಂದಾಗ ಕಾರ್ಪೊರೇಷನ್ ಒಂದು ಬೋರ್ಡ್ ಹಾಕಿ ನಮ್ಗೆ ಕೊಟ್ಟಾಗ ನಮ್ಮ ಸ್ವಂತ ಆಗೈತಿ. ಯಾಕಂದ್ರೆ ಇವತ್ತು ನಮ್ಮ ಮನೆಯೊಳಗೆ ಯಾರು ಬಂದು ಬಿಡ ಕೊಡೋದಿಲ್ಲ. ಯಾಕಂದ್ರೆ ನಮ್ಮ ಸ್ವಂತ ಆಟೋ ನಿಲ್ದಾಣ ಸುಮ್ಮನೆ ಆಸ್ಪತ್ರೆಗಾಗಿ ಎಲ್ಲ ಉಪಯೋಗ ಯಾವ ಹಂಗಾಗಿ ನಾವು ರಿಜಿಸ್ಟರ್ ಆಗ್ಬೇಕು ಅಂತಂದ್ರೆ ಅದರಾದಂಥ ನಿಯಮಗಳು ಖಾಸಗಿ ಜನ ಇರಬೇಕು. ನಾವಿಲ್ಲೇ ರೋಡ್ ಅಂದ್ರೆ ಪಬ್ಲಿಕ್ ಸರ್ವಿಸಲ್ಲಿ ಆಟೋ ನಿಲ್ದಾಣ ಮಾಡ್ಕೊಡ್ತೀವಿ. ಅದಕ್ಕಾಗಿ ನಿಮ್ಗೆ ಹೇಳೋದಂದ್ರೆ ಈಗೆಲ್ಲರ ಸಣ್ಣದಂದ್ರೆ ಕಾರ್ಪೊರೇಟ್ ಜಾಗ ಇದ್ದಂದ್ರೆ ಅಲ್ಲಿ ಆಟೋ ನಿಲ್ದಾಣ ಮಾಡ್ತೀವಿ. ಮುಂದೆ ಇಲ್ಲೇ ಇರೋದಿಲ್ಲ ರೋಡ್ನಾಗ ಸೈಡಲ್ಲಿ ಮಾಡೋ ಇವತ್ತು ಎಲ್ಲರೂ ಸಣ್ಣ ಕಾರ್ಪೊರೇಟ್ ಜನ ಆ ಜನದ ಒಂದು ಆಟೋ ಹೋಗಿದ್ರೆ ಅಲ್ಲಿ ಆಟೋ ಹಚ್ಚಿದ್ದು ತುಂಬ ಸರ್ವಿಸ್ ಕೊಡೋದು ಮಾಡ್ಕೊಂಡ್ರೆ ಅದಕ್ಕೆಲ್ಲ ಸಹಕಾರ ಮಾಡ್ಕೊಡ್ತೀವಿ. ಯಾವತ್ತೂ ರೋಡ್ನಾಗ ಆಟೋ ಕಾರ್ಪೊರೇಟ್ ಆಗ್ತವೆ. ಎಲ್ಲರ ಕಾರ್ಪೊರೇಷನ್ ಜನ ಮುಗಿಯ ವಿಷ ಆಟೋ ನಿಲ್ದಾಣ ಒಂದು ಬೋರ್ಡ್ ಹಾಕಿ ಅದೇ ಕಾರ್ಪೊರೇಷನ್ದಾಗ ಇದು ಮಾಡಿ ಹಂಗೇನಾದ್ರು ಕಾರ್ಪೊರೇಟ್ ಕೊಟ್ಟು ನಾವು ಎಮರ್ಜೆನ್ಸಿ ಕೊಡ್ತಾರೆ. ದಾನಿಗಳು ಯಾರು ಭಾಳ ಆ ದಾನಿಗಳು ಆಟೋ ನಿಲ್ದಾಣ ಮಾಡೋಣ ಮಾಡಿ ಏನು ಆಟೋ ನಿಲ್ದಾಣ ಗಾಡಿ ಇರ್ತಂತ ಕೆಲಸ ಮಾಡೋಣ. ಯಾಕಂದ್ರೆ ನೀವೆಲ್ಲರೂ ಇಂಥಲ್ಲ ಯಾಕಂದ್ರೆ ನಮ್ಮ ಮನೆ ಕೆಲಸ ನಾವು ಮಾಡೋದಲ್ಲ ಸಾರ್ವಜನಿಕ ಕೆಲಸ ಮಾಡೋದ್ರಿಂದ ಎಲ್ಲಿಂದ ಕಷ್ಟಪಟ್ಟಿರ್ತೀವಿ ನೀವೆಲ್ಲ. ಯಾಕಂದ್ರೆ ಸ್ವಂತ ದುಡಿಮೆ ಹಾಕೋದಕ್ಕೆಲ್ಲ ಕೆಲಸ ಮಾಡೋಲ್ಲ ಆಟೋದವರು. ಇವತ್ತು ತಿಳ್ಕೊಂಡಿರ್ಬೇಕು ಸುಮಾರು ಹೋರಾಟಗಳು ಮಾಡಿದ್ವಿ ನಾವು. ರ್ಯಾಪಿಡೋ ಆಟೋ ಬಂದಾಗಬೇಕು ಎಲ್ಲ ಆ್ಯಪ್ಗಳು ಬಂದಾಗ ಯಾಕಂದ್ರೆ ನಮ್ಮ ಆಟೋ ಚಾಲಕ ದುಡಿಮೆ ಇವತ್ತು ನಾವು ದುಡಿಮೆ ಕೊಡ್ಕೊಂಡು ನಮ್ಮ ಸಂಘಟನೆ ಕೆಲಸ ಮಾಡಾಕತ್ತೀವಿ. ಇನ್ನೊಂದು ಒಳ್ಳೆಯ ವಿಚಾರ ಅಂತಂದ್ರೆ ನಿನ್ನೆ ನಾಳೆಯಿಂದ ಸುಮಾರಿನಿಂದ ಎಲ್ಲ ಆಟೋ ರಿಕ್ಷಾಗಳು ಪರ್ಮಿಟ್ ಎಲ್ಲ ಬಂದಾಗ ಯಾವ ಹಳೆ ಪರ್ಮಿಟ್ ನೀವು ತೊಗೊಂಡಿರಲ್ಲ ಯಾವ ರಾಜ್ಯದ್ರಾಗ ಏನಿಗೆ ಪರ್ಮಿಟ್ ಕೊಟ್ಟಿರಲ್ಲ ಅದ್ರ ಪಾಸಿಂಗ್ ನಾವೆಲ್ಲ ಪರ್ಮಿಟ್ ಕೊಡ್ತಾರೆ ಬರೀ 5 ಫೀಸ್. ನಾವು ಸತತ 3 ವರ್ಷ ಹೋರಾಟ ಮಾಡಿದ್ರೆ DC ಅವರ ಶುಕ್ರವಾರ ಆದೇಶ ಮಾಡ್ಯಾರ. ಅದ್ರಾಗ ಎಲ್ಲ ಆಟೋ ಚಾಲಕರು ಡಿಸೆಂಬರ್ ಒಳಗೆ ಯಾರು ಪರ್ಮಿಟ್ ಬಿಡೋದಾವಲ್ಲ 10,000-20,000 ಬರೀ 1,000 ರೂಪಾಯಿ ಒಳಗೆ ಪರ್ಮಿಟ್ ಬಿಡಲಾಗ್ತದೆ. ಎಲ್ಲ ಗಾಡಿಗಳು ಚಾಲು ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನಾವು ಪ್ರತಿ ತಿಂಗಳು 50 ರೂಪಾಯಿ ದಂಡ ಐತೆ. ಆ ದಂಡನ ಮುಕ್ತವಾಗೈತಿ. ಸುಮಾರು ಮಂಗಳವಾರದಿಂದ ಎಲ್ಲ ಡಿಸೆಂಬರ್ ಟೈಮ್ ಐತಿ. ಎಲ್ಲ ಆಟೋ ಚಾಲಕರು ನಾವು ಸಾರಿಗೆ ನಿಯಮಗಳನ್ನು ಪಾಲಿಸಬೇಕು. ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಸಂಘಟನೆ ಉದ್ದೇಶ ಅಂದ್ರೆ ನಮ್ಮ ದುಡ್ಡು ಹಣವಾಗಿ ಹೋಗ್ಬಾರ್ದು. ನಾವು ದುಡ್ಡು ಶ್ರಮ ಪಟ್ಟ ದುಡ್ಡು ಹಂಗೆ ಹೋಗ್ತೀವಿ. ಎಲ್ಲರೂ ಮನೆ ಆಟೋ ಕ್ಯಾಶ್ ಮಾಡ್ಕೊಡಿ ನಾವೆಲ್ಲ ಅತಿ ಕಡಿಮೆ ದರದಲ್ಲಿ ಕ್ಯಾಶ್ ಮಾಡ್ಕೊಡಿ. ಯಾಕಂದ್ರೆ ಇವೆಲ್ಲ ಕಾರ್ಮಿಕರ ಕಾರ್ಡ್ ಮಾಡ್ಕೊಳ್ಬೇಕು. ಕಾರ್ಮಿಕರ ಕಾರ್ಡ್ ಮಾಡ್ಕೊಂಡ್ರೆ ಸರ್ಕಾರ ಸೌಲಭ್ಯ ಐತಿ. ಸುಮ್ಮನೆ ನಾನು ರಿಕ್ಷಾ ಹೊಡೆದೆ ನಾನು ಹೆಂಡತಿ ಮಕ್ಕಳಿಗೆ ಕೊಡಲಿಲ್ಲ ಎಲ್ಲ ಫೀಸ್ ಅಂತ ನಮ್ಗೆ ಯಾರು ಒಂದು ರೂಪಾಯಿ ನಮ್ಮ ಹೆಂಡತಿ ಮಕ್ಕಳು ಕೊಡೋದಿಲ್ಲ. ನಾವು ಸರ್ಕಾರ ಬರಬೇಕಂದ್ರೆ ಲೈಸೆನ್ಸ್ ಅಂತ ಗ್ಯಾಸ್ ಮಾಡ್ಕೊಳ್ಬೇಕು. ಗ್ಯಾಸ್ ಅಂದ್ರೆ ಕಾರ್ಮಿಕರ ಮಾಡ್ಕೊಳ್ಬೇಕು. ಕಾರ್ಮಿಕರ ಸವಲತ್ತು ಹೋಗ್ಬೇಕಂದ್ರೆ ಸಾರಿಗೆ ನಿಯಮನ ಪಾಲನೆ
ಹಾಗಾಗಿ ಇದೆಲ್ಲ ಕಾರ್ಡ್ ಬ್ಯಾಚ್ ಆಗ್ಯಾವ ಕಾರ್ಮಿಕ ಎಲ್ಲರಿಗೂ ನಾವು ನಮಗೆಲ್ಲ ಇವತ್ತಿನ ದಿನದಲ್ಲಿ ನಮ್ಮ ಸಂಘಟನೆ ಉಚಿತವಾಗಿ ನಿಮ್ಮ ಕಾರ್ಯಕ್ರಮ ಮಾಡ್ಬಿಡ್ತೇವೆ. ಯಾವುದೇ ಇಶ್ಯೂಸ್ ಇಲ್ಲ. ಈಗ ಆ್ಯಕ್ಚುಲಿ ವಿಶೇಷ ನೋಡಿದ್ರಲ್ಲ ಇವೆಲ್ಲರೂ ಕಾರ್ಮಿಕ ಕೊಡಿ ನಿಮಗೆಲ್ಲ ಉಚಿತವಾಗಿ ಕಾರ್ಮಿಕ ಮಾಡ್ಕೊಡ್ತೇವೆ. ಇವತ್ತಿನ ನಮ್ಮ ಸಂಘಟನೆ ಶ್ರಮಿಸಿದ್ರಿಂದ ನಮ್ಮ ಎದುರಲ್ಲಿ ಕೆಲ ಕಾರ್ಮಿಕ ಮಾಡ್ತೀವಿ. ಮುಂದೆ ಬಂದೆಲ್ಲ ಚಾಲಕರಿಗೆ ಬ್ಯಾಚ್ ರಿಕ್ಷಾ ಡ್ರೈವರ್ ಇದು ಸರ್ಕಾರ ಸೋಲಿಸ್ಬಿಟ್ಟಿದೆ. LNB NTನ ಯಾವ ಗೌರ್ಮೆಂಟ್ ಸೋಲಿಸಿಲ್ಲ. ಅದಕ್ಕಾಗಿ ನಾವು ಬ್ಯಾಚ್ ಮಾಡ್ತೀವಿ. ಸರ್ಕಾರ ನಿಯಮ ಪಾಲಿಸಿ ಮುಂದೆ ನೀವು ಏನೋ ಕಟ್ಟಾದ್ರೆ ನಮ್ಮ ಶ್ರೀಮತಿ ವಿದ್ಯಾರ್ಥಿ